ಪ್ರಾಣೇಶ್ವರಿ ಸ್ವಾಮಿ ಬಾಬೇಗ ಮನಮೋಹನ ಪ್ರಿಯ ಬಾಬೇಗ ಬಾಬೇಗ ಸ್ವಾಮಿ ಬಾಬೇಗ ಪ್ರಿಯ ಬಾಬೇಗ ಮನಮೋಹನ. ಪ್ರಿಯ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು ಸ್ವಾಮಿ. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ! ಪ್ರಪಂಚದ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮಹಾರಥಿಕರು ಒಂದು ಕಡೆ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವನ ಜೀವರಾಶಿಯಲ್ಲಿ ಅದೆಷ್ಟೋ ಜನರು ಬದುಕಿ ಉಳಿಯುವರು ಕಾಣೆ. ಯುದ್ಧ ಇದು ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಾಪ್ರೇಯಸೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ ಸ್ವಾಮಿ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜ, ಧರ್ಮನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಪ್ರೇಮ ಮೂರ್ತಿಯ ಸಮರದಿಂದ ಪ್ರಾಣ ಸರ್ವಹಾರಿ
ಆಯ್ತೆ ಸಮರ ದಂಡವಿಂದು ಧರಣಿ ಪಪಗಾರಿಣಿ ಆರ್ತೆ ಪಪಗಾರಿಣಿ ಕವುದೈದೆಯ ನಿಧಾನ ಕವುದೈದೆಯ ನಿಧಾನ ಭವನಾತ್ಮ ಬಂದ ವೀರ ಕವುದೈದೆಯ ನಿಧಾನ ಭವನಾತ್ಮ ಬಂದ ವೀರ ಲೋಕಕೀರ್ತು ಶಾಂತಿ ದಾತ ವಾಯುಮೋಹನ ವಾಯುಮೋಹನ ಕಾಂತ ಕಯುಮೋಹನ ಕಯುಮೋಹನ ಕರ್ವಿ ಶಾಂತಿ ದಾತ ನಾಥ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ನನವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿದೆ ಕಾಂತೆ ಪ್ರೇಮ ಪೂರಿದೆ ಪ್ರೇಮ ಪೂರಿದೆ ಕಾಂತೆ ಪ್ರೇಮ ಪೂರಿದೆ ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದಲೇ ಜಡಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗುವುದಿಲ್ಲ. ರುಕ್ಮಿಣಿ ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿಲ್ಲ ಸ್ವಾಮಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ ಸ್ವಾಮಿ? ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ತೆರಳುವೆನು. ಆದರೂ ನನ್ನ ಕೊನೆ ಪ್ರಯತ್ನವೂ ಕೂಡ ವಿಫಲವಾಗುವುದು. ರುಕ್ಮಿಣಿ, ಪ್ರಯತ್ನಿಸಿ ಸ್ವಾಮಿ, ಸಫಲವಾಗುವುದು. ಪ್ರೇಯಸಿ, ಮನಮೋಹಿನಿ ಪ್ರಿಯ ರುಕ್ಮಿಣಿ ನಿನಗನು ಮಾನವೇಕೆ ಪ್ರೇಯಸಿ ಮನಮೋಹಿನಿ ಮನಮೋಹಿನಿ ಪ್ರಿಯ ರುಕ್ಮಿಣಿ ನಿನಗನು ಮಾನವೇಕೆ ಪ್ರೇಯಸಿ ಮನಮೋಹಿನಿ ಕೊಳಲಿನ ನಾದವು ನೀನೇ ಪ್ರಿಯೆ ಕೊಳಲಿನ ನಾದವು ನೀನೇ ಪ್ರಿಯೆ ಈ ರಾತ್ರಿಯೂ ಹಿತವಾಗಿದೆ ಈ ರಾತ್ರಿಯೂ ಹಿತವಾಗಿದೆ ಪ್ರೇಯಸಿ ಮನಮೋಹಿನಿ ಪ್ರಿಯ ರುಕ್ಮಿಣಿ ನಿನಗನು
ನಸುನಾಚುತ ಆ ಚಂದ್ರನು ಕಂಡು ನಮ ಜೋಡಿಯ ನಸುನಾಚುತ ಮರೆಯಾದನು. ಪ್ರಿಯ ಆ ಚಂದ್ರನು ಕಂಡು ನಮ ಜೋಡಿಯ ನಸುನಾಚುತ ಮರೆಯಾದನು. ಶ್ರೇಯಸಿ ಮನಮೋಹಿನಿ ಪ್ರಿಯರೂಪಿಣಿ ನಿನಗನುಮಾನವೇ. ಶ್ರೇಯಸಿ ಮನಮೋಹಿನಿ ಪ್ರಿಯರೂಪಿಣಿ. ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ ಒಲಿದು ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ. ಪ್ರೇಯಸಿ ಮನಮೋಹಿನಿ ಪ್ರಿಯರೂಪಿಣಿ ನಿನಗನುಮಾನವೇ. ಶ್ರೇಯಸಿ ಮನಮೋಹಿನಿ ಪ್ರಿಯರೂಪಿಣಿ ನಿನಗನುಮಾನವೇ. ಶ್ರೇಯಸಿ ಪ್ರಿಯ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ ಚಂದನ ಚೆಲುವ ಬಾರ ಆನಂದ ಮುಗವ ತೋರೆ. ಚಂದನ ಚೆಲುವ ಬಾರ ಆನಂದ ಮುಗವ ತೋರೆ. ವಿಲಾಸ ಮನಕಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ. ಮೋಹನ ಮನದಲ್ಲಿ ಕಂಪನ ಸಚಿವರೇ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಸಚಿವರೇ ಬಲರಾಮದ ಧಾರಕ ನಗರದ ಡಳಿತವನ್ ಶೌರ್ಯದೆ
ದ್ವಾರಕ ನಗರದ ಡಳಿತವಂತೌರ್ಯದೆ ನಡೆಸುತ್ತ ಈ ನುಡಿಯ ಪೇಳ್ವೆ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಸಾಧು ಸಂತರೊಳ್ ಕ್ರೋಧ ತೊರೆದು ಸಚಿವರೇ ಸಾಧು ಸಂತರೊಳ್ ಕ್ರೋಧ ತೊರೆದು ಮೊದ ಹೃದಯದಿಂದ ಸತತ ನಾದಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಳ್ಪನೆಟ್ಟಿನೊಳ್ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲ ಮೋದದಿಂದಿರಲು. ಹಕ್ಕುರೇ, ನಮ್ಮ ಮಧುರ ನಗರದಲ್ಲಿ ನಮ್ಮ ಆಜ್ಞೆಯಂತೆ ಬಾಳುತ್ತಿರುವರೆ ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಧರಣೇಶ್ವರ ಸುಗುಣಕರ ವರ ರಾಜ್ಯದ ಪರಿಚೇಲುವೆ. ಧರಣೇಶ್ವರ ಸುಗುಣಕರ ವರ ರಾಜ್ಯದ ಪರಿಚೇಲುವೆ. ಧರಣೇಶ್ವರ ಬಲರಾಮದೇವ ಭಯಪುರ ಹುಲಿ ಸಿಂಹವೋ ಮೇಘರಾಶಿಯೋ ತಲೆ ಜೀವಿಸಿ ಕಾಲ ಕಡಿತೆ. ಹುಲಿ ಸಿಂಹವೋ ಮೇಘರಾಶಿಯೋ ತಲೆ ಜೀವಿಸಿ ಕಾಲ ಕಡಿತೆ. ಪೌರಪಿತನ ಕರುಣೆ ಇರಲಿ, ಪೌರಪಿತನ ಕರುಣೆ ಇರಲಿ. ಧರಣೇಶ್ವರ ಸುಗುಣಕರ ವರ ರಾಜ್ಯದ ಪರಿಚೇಲುವೆ. ಧರಣೇಶ್ವರ ಬಲರಾಮದೇವ, ಈ ನಮ್ಮ ಮಧುರಾ ನಗರದಲ್ಲಿ ಸಕಲ ಪ್ರಜೆಗಳು ನಿಮ್ಮ ಆಜ್ಞೆಯಂತೆ ಬಾಳುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಭಯ ಕ್ರೂರ, ನಿನ್ನ ಮಾತುಗಳನ್ನು ಕೇಳಿ ಬಹಳ ಪರಮ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀ ಕುಳಿತುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಕೃತವರ್ಮನೆ ರಾಮದೇವ, ದಳಪತಿಯೇ ಪೇಳು ಬೇಗ, ಸೈನದಿ ಪರಿಯ ದಳಪತಿಯೇ ಪೇಳು ಬೇಗ. ದಳಪತಿಯೇ ಪೇಳು ಬೇಗ, ಸೈನದಿ ಪರಿಯ ದಳಪತಿಯೇ ಪೇಳು ಬೇಗ. ಧರ್ಮ ಕರ್ಮವೋ ಮರ್ಮವೋ ನರಿತೋ, ಇವರಿಸು ಪೇಳು ಎನ್ನಳು ಬೇಗ, ದಳಪತಿಯೇ ಪೇಳು ಬೇಗ, ಶೈಲದಿ ಪರಿಯ ದಳಪತಿಯೇ ಪೇಳು ಬೇಗ. ಸುಧಾರ್ಪಣೆ ನಮ್ಮ ಯಾದವ ಸೈನ್ಯವು ಯಾವ ರೀತಿ ಇರುವುದನ್ನು ಅದನ್ನು ತಿಳಿಸಿ. ಆಗಬಹುದು ಪ್ರಭು. ಧರಣಿಪ ಬಿಡು ಚಿಂತೆಯ, ಕಡಿದು ಉರುಳಿಪ ವೈರ್ಯ ಸಿರವ, ಧರಣಿಪ ಬಿಡು ಚಿಂತೆಯ, ಯಕ್ಷ ಕಿನ್ನರ ಗರುಡ ಕೇಸರ, ಪಚ್ಚಿರ್ಗಂಧರ್ವಾದಿಗಳ ಗಡಗಡನೆ ನಡಿಸುವೆ,
ಗಡಗಡನೆ ನಡಿಗಿಸುವೆ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಚಿಂತೆಯ ಬದಲಾವಣೆ ನಮ್ಮ ಯಾದವ ಸೈನಿಕರು ಪರ ಸೈನ್ಯವನ್ನು ಜಯಿಸಿ ಬಲು ವೀರರಾಗಿರುವರು ಒಂದೇನ ಪಡೆ ಭಲೆ ಭಲೆ ಕೃತವರ್ಮನೆ, ನಿನ್ನ ಮಾತುಗಳನ್ನು ಕೇಳಿ ಬಹಳ ಪರಮ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಇಲ್ಲಿ ಕುಳಿತುಕೊಳ್ಳಿ. ಆಗುವುದು ಮಹಾಪ್ರಭು. ಪ್ರಭುಗಳಿಗೆ ಜಯಗಳು. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ ಚಾರಣೆ ವರ್ತಮಾನವೇನು ದುರ್ಯೋಧನ ಸರ್ ಬರ್ತಿರುವರು. ಬರಲಿ, ಬಹಳ ಸಂತೋಷ. ಅವರು ಬಲರಾಮದೇವರಿಗೆ ನಮಸ್ಕರಿಸುವೆನು. ಓ ಶಿಷ್ಯ, ಕ್ಷೇಮವೇ? ಬಾ ಕುಳಿತುಕೋ. ಧನ್ಯವಾದ ಗುರುದೇವ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ ರಾಜ ನರ್ತಕಿಯನ್ನು ಬರಮಾಡಿ. ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೋಗಿರಿದು, ಅಂದದ ಶಿಲೆ ಎರಡು ನಲಿದಾಡಿವೆ. ಮೋಹಿನಿಯಂದರೆ ಇವಳ ಸರಲ್ಲವೇ, ಮನ ಮೊಗಕ ತುಂಬಿದ ಚಲುವಲ್ಲವೇ, ಮೋಹಿನಿ ಎಂದರೆ ಇವಳ ಸರಲ್ಲವೇ, ಮನ ಮೊಗಕ ತುಂಬಿದ ಚಲುವಲ್ಲವೇ, ನಾಯಕಿಯೇ ನಿನಗೆ ಈವುವಲ್ಲವೇ, ನಾಯಕಿಯೇ ನಿನಗೆ ಈವುವಲ್ಲವೇ, ಮನಸ್ಸೊಂದು ಕೆಣಕಿದ ಮನಸ್ಸೊಂದು ಕೆಣಕಿದ ಚಲುವಲ್ಲವೇ, ಅವನ ಮನಸ್ಸೊಂದು ಕೆಣಕಿದ ಚಲುವಲ್ಲವೇ, ಮುತ್ತಿನ ಮಾಲೆ ಕಟ್ಟಿ ತಂದಿಗ ಎಣ್ಣೊಂದು, ತೈ ತೈಯೆಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಮುತ್ತಿನ ಮಾಲೆಯನ್ನು ತಂದಿಗ ಎಣ್ಣೊಂದು, ತೈ ತೈಯೆಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಮುಖದಲ್ಲಿ ಮುಖ ಬಿಟ್ಟು ಆಡುತ್ತಲಿಗುವುದು, ಮುಖದಲ್ಲಿ ಮುಖ ಬಿಟ್ಟು ಆಡುತ್ತಲಿಗುವುದು, ಆಡುತ್ತಾ ಬರುವುದು ತುಂಬಿಯ ತೆರದಿ, ಆಡುತ್ತಾ ಬರುವುದು ತುಂಬಿಯ ತೆರದಿ, ಆಡುತ್ತಾ ಬರುವುದು ತುಂಬಿಯ ತೆರದಿ, ಆಡುತ್ತಾ ಬರುವುದು ತುಂಬಿಯ ತೆರದಿ, ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು, ಅಂದದ ಶಿಲೆ ಎರಡು ನಲಿದಾಡಿವೆ, ನಲಿದಾಡಿವೆ. ದುರ್ಯೋಧನ, ಬರುವ ಸೂಚನೆ ಇಲ್ಲದೆ ಒಮ್ಮಿಂದೊಮ್ಮೆನೆ ಈ ರಭಸರಿಂದ ಬರುವ ಕಾರಣವೇನು ದುರ್ಯೋಧನ? ಕಾರಣವಿರುವುದು ಗುರುವರ್ಯೋ, ಆಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರಬಹುದು, ಅದರಲ್ಲಿ ನೀವು ನಮ್ಮ ಪಕ್ಷ ಸೇರಬೇಕೆಂದು ಹೆಣ್ಣ ತಮ್ಮನಾದ ಕೃಷ್ಣನನ್ನು ಕೇಳಲು ಹೋದರೆ ನಮ್ಮ ಕೃಷ್ಣನು ಏನೆಂದು ಉತ್ತರಿಸಿದನು? ಅರ್ಜುನ ಮುಂದೆ ಜರುಗಿದ ಕಂಸನೆ ಕಪಟ ಕೃತ್ಯವನ್ನು ಏನೆಂದು ಹೇಳಿದೆ?
ದುರ್ಯೋಧನ, ಕೃಷ್ಣನ ವಿಚಾರವು ಚಿಂತಿಸಬೇಡ. ಪಾಂಡವರ ಪಕ್ಷ ವಹಿಸಿ ಕೃಷ್ಣನು ಸುದರ್ಶನವನ್ನು ಹಿಡಿದು ನಿಲ್ಲಲಿ. ನಾ ಹಳವಿದ್ದವನ್ನು ಹಿಡಿದು ಯುದ್ಧ ಮಾಡುವೆನು. ನಡೆ. ವಂದನೆ ಅಭಿವಂದನ ಗುರುದೇವ. ಇನ್ನೊಬ್ಬನ ಅಭಯಸ್ತವು ದುರ್ಯೋಧನ ಸಿರದ ಮೇಲೆ ಸದಾ ಕಾಲ ಎಡೆ ಆಡುವುದು ಯಾವುದೇ ಛಲವನ್ನು ಬಿಡದೆ ಸಮರಂಗಣದಲ್ಲಿ ತಟ್ಟಿ ಕಾದಾಡುತ್ತೇವೆ. ಹಾಗೆಂದು ಕಾಲ ವಿಳಂಬ ಮಾಡಬೇಡ ದುರ್ಯೋಧನ. ತಮ್ಮ ಚಿತ್ತ ಗುರುದೇವ. ಯಾವುದಕ್ಕೂ ಭೀಷ್ಮ, ದ್ರೋಣ ಹಿತೈಷಿಗಳಾಗಿ ಮಾಡಿಕೋ. ನಾನಿಂದು ಹೋಗಿ ಬರುತ್ತೇನೆ. ಸಚಿವರೇ, ಎಣ್ಣೆಯ ವಾಕ್ಯ ಫಲಿಸಿತು. ಎಣ್ಣೆಯ ವಾಕ್ಯ ಫಲಿಸಿತು. ಹೊಲದಲ್ಲೀಗಲೇ ಕೀರ್ತಿಯ ಪಡೆವೆ. ಹೊಲದಲ್ಲೀಗಯ ಕೀರ್ತಿಯ ಪಡೆವೆ. ವೀರ ಧೀರ ಸೂರನಾಗೆ, ವೀರ ಧೀರ ಸೂರನಾಗೆ ಬಲಭದ್ರನು, ಪರಮಶಾಸ್ತ್ರಿಯು ಬಲಭದ್ರನು, ಪರಮಶಾಸ್ತ್ರಿಯು ಬಲಭದ್ರನು. ಜಗವನ್ನು ಜಯಿಸಿವೆ ಈಗಲೇ, ಜಗವನ್ನು ಜಯಿಸಿವೆ ಈಗಲೇ, ಜಗವನ್ನು ಜಯಿಸಿವೆ ಈಗಲೇ. ಶ್ರೀಕೃಷ್ಣನ ಸಹಾಯವನ್ನು ಪಡೆದಿದ್ದು ಆಯಿತು, ಬಲರಾಮನ ಸಹಾಯವು ಬೇಡಿದ್ದು ಆಯಿತು. ಇನ್ನು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಸರಿ ಸಮನಾಗಿ ನಿಲ್ಲುವ ಗಂಡುಗಲಿಗಳು ಯಾರಿರುವನು? ಈ ದೊರೆಯಾಲ್ ಅವನಿರುವನು. ಇದು ಧರ್ಮಕ್ಷೇತ್ರ, ಮುಂದೆ ನಡೆಯುವುದೇ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೈತಲಿಂದ ಪಡೆದು ಬಂದ ಯಾದವ ಸೈನ ಧ್ವಂಸ ಮಾಡಿ ಬಿಡುವೆನೋ ಪಾಂಡವ ಸೈನ. ಕೈತಲಿಂದ ಪಡೆದು ಬಂದ ಯಾದವ ಸೈನ ಧ್ವಂಸ ಮಾಡಿ ಬಿಡುವೆನೋ ಪಾಂಡವ ಸೈನ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಅವರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಷ್ಮ ಯಾದ ದ್ರೋಣ ಅಶ್ವತ್ಥಾಮರು ಸಲ್ಲಸಗುನಿ ಸೈನ್ಯವಾದಿ ಸಮರ ಯೋಧರು. ಭೀಷ್ಮ ಯಾದ ದ್ರೋಣ ಅಶ್ವತ್ಥಾಮರು ಸಲ್ಲಸಗುನಿ ಸೈನ್ಯವಾದಿ ಸಮರ ಯೋಧರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಅವರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಸೀಳೆ ಬಿಡುವ ಎಲ್ಲ ತಮ್ಮನು ಆತನ ಸಿರ ಆರಿಸುವ ಮಿತ್ರ ಕರ್ಣರು. ಕೈವನನ್ನು ಸೀಳಿ ಬಿಡುವ ಎಲ್ಲ ತಮ್ಮನು ಆತನ ಸಿರ ಆರಿಸುವ ಮಿತ್ರ ಕರ್ಣರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಆಹಾ, ಅಣ್ಣನಾದ ಬಲಭದ್ರನು ದುರ್ಯೋಧನನ ಪರವಾಗಿ ಯುದ್ಧಕ್ಕೆ ಹೋಗುವುದಾಗಿ ಮಾತು ಕೊಟ್ಟಿರುವನು. ಈಗೇನು ಮಾಡಲಿ? ಇರಲಿ, ನನ್ನ ಯೋಗ ಮಾಯೆಯಿಂದ ಒಂದು ಮಾಯಾಗೋವನ್ನು ನಿರ್ಮಿಸಿ ಅಣ್ಣನನ್ನು ಹಿಂಬಾಲಿಸುವಂತೆ ಮಾಡಿ ಅಣ್ಣನನ್ನು ತಿವಿಯಲೆತ್ನಿಸಿ 21 ದಿನ ಭೂ ಪ್ರದಕ್ಷಿಣೆಗೆ ಕಳುಹಿಸಿ ಅಣ್ಣನು ಬರುವಷ್ಟರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು
ಸಂಪೂರ್ಣ ಮಾಡುವೆನು. ಜಾಗೃತಳಾಗು ಯೋಗಮಾಯೆ. ಪಶುವಿನ ವೇಷ ಧರಿಸಿ ಅಣ್ಣ ಬಲರಾಮನನ್ನು ಹಿಂಬಾಲಿಸು. ಏನು ಈ ಗೋವು ನನ್ನನ್ನೇ ತಿವಿಯಲು ಬರುತ್ತಿರುವುದಲ್ಲ. ಇರಲಿ, ಒಂದು ಕಲ್ಲನ್ನು ತೆಗೆದು ಹೊಡೆಯುವೆನು. ಶಂಕರ, ಮುಂದೇನು ಗತಿ? ಒಂದು ಸಣ್ಣ ಕಲ್ಲಿಂದ ಮಾತ್ರಕ್ಕೆ ಈ ಗೋವು ಮರಣ ಹೊಂದಿತ್ತಲ್ಲ. ಶಿವ ಶಿವ, ಮುಂದೇನು ಗತಿ? ಈ ಗೋತಾ ದೋಷವನ್ನು ಪರಿಹರಿಸಿಕೊಳ್ಳಬೇಕೆಂದರೆ ಕೃಷ್ಣನನ್ನು ಕರೆದು ಅಲೇಚಿಸುವೆನು. ಕೃಷ್ಣ ಕೃಷ್ಣ, ಎಲ್ಲಿರುವೆ? ಬೇಗ ಬಾ ಮುಕುಂದ. ಅಣ್ಣ, ಇಷ್ಟೊಂದು ಆತುರಾತುರವಾಗಿ ಕರೆಯಲು ಕಾರಣವೇನು ಅಣ್ಣ? ಕೃಷ್ಣ, ನಾ ಈಗ ಬಹಿರಂಗ ಭೂಮಿಗೆ ಹೋಗಲು ಬಂದೆನು. ಆದರೆ ಅನುಮಾನವೇಕೆ ಹೇಳು ಅಣ್ಣ? ಕೃಷ್ಣ, ಕಟ ಕಟಾಕೋ ಹತ್ಯೆಯ ಮಾಡಿ ಮೋಸಕ್ಕೆ ಒಳಗಾದೆ. ಅಯ್ಯೋ, ಮೋಸಕ್ಕೆ ಗುರಿಯಾದೆ. ಕೃಷ್ಣ ಅಣ್ಣ, ಕಟ ಕಟಾಕೋ ಹತ್ಯೆಯ ಮಾಡಿ ಮೋಸಕ್ಕೆ ಒಳಗಾದೆ. ಅಯ್ಯೋ, ಮೋಸಕ್ಕೆ ಗುರಿಯಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದರು ನಾನು ಪಾಪದಲೇ. ಘೋರಾರಣ್ಯದ ಗೋಮಾತೆಯನ್ನು ಕೊಂದನು ನಾನು ಕೋಪದಲೇ. ಕೊಂದ ಪಾಪಕ್ಕೆ ಪಲಗುವ ತಲೆಯ ಕಾಣೆನು ಈ ಜಗದೇ. ಅಯ್ಯೋ, ಕಾಣೆನು ಈ ಜಗದೇ. ಕಟ ಕಟಾಕೋ ಹತ್ಯೆಯ ಮಾಡಿ ಮೋಸಕ್ಕೆ ಒಳಗಾದೆ. ಅಯ್ಯೋ, ಮೋಸಕ್ಕೆ ಗುರಿಯಾದೆ. ಶಿವ, ಏನು ನಿಮ್ಮ ಕೈಯಿಂದ ಗೋಹತ್ಯವೇ ಅಣ್ಣ? ಕೃಷ್ಣ, ಈ ಗೋತ್ಯ ದೋಷಕ್ಕೆ ಉಪಾಯವೇನು ಮುಕುಂದ? ಉಪಾಯವೇನು ಅಣ್ಣ? ಅನುಭವಿಸಿ ತೀರಲೇಬೇಕು. ಹಿಂದೆ ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು, ಮಾನವರು ಗೋಹತ್ಯೆಯನ್ನು ಮಾಡಿದರೆ 21 ದಿನ ಕುಂತಲ್ಲಿ ಕೂರದೆ, ನಿಂತಲ್ಲಿ ನಿಲ್ಲದೆ, 18 ಪುಣ್ಯ ನದಿಗಳಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡಿದರೆ ಈ ಪಾಪವು ಪರಿಹಾರವಾಗುವುದೆಂದು ಹೇಳುತ್ತಿದ್ದರು. ಆದರೆ ನೀವು ಹಾಗೆ ಮಾಡಲು ಸಾಧ್ಯವೇ ಅಣ್ಣ? ಕೃಷ್ಣ, ನಿನ್ನ ಮಾತಿನಂತೆಯೇ ಈ ದಿನವೇ ನಾನು ಭೂಪ್ರದರ್ಶನೆಗೆ ಹೋಗುವೆನು. ನಾನು ಬರುವ ತನಕ ಈ ದ್ವಾರಕೆಯನ್ನು ನೋಡಿಕೊಂಡಿರು. ಅಣ್ಣ, ಇದೇನು ಹೀಗೆ ಹೇಳುತ್ತಿರುವಿರಿ? ಇನ್ನು 3 ದಿವಸದಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ಅದು ಅಲ್ಲದೆ ಆ ದುರ್ಯೋಧನನಿಗೆ ಯುದ್ಧಕ್ಕೆ ಬರುವುದಾಗಿ ಮಾತು ಕೊಟ್ಟಿರುವುದನ್ನು ಮರೆತಿರಾ ಅಣ್ಣ? ಕೃಷ್ಣ, ಆ ದುರ್ಯೋಧನ ಯುದ್ಧವು ವಿಚಾರವು ಹಾಳಾಗಿ ಹೋಗಲಿ. ಆತನು ನನ್ನ ಅಣ್ಣನೋ ನನ್ನ ತಮ್ಮನೋ. ನಾನೇನು ಬರುವೆನು. ಹರ ಹರ ಮಾದೇವೋ ಸಂಭೋ. ಅಣ್ಣ 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 ಹೊರಟೇ ಹೋದರಲ್ಲ. ಇರಲಿ, ಅಣ್ಣನು ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನು 18 ದಿವಸದಲ್ಲಿಯೇ ಸಮಾಪ್ತಿ ಮಾಡುವೆನು. ಅಂಧಕಾರವನೆಂದಿಗೆ ನೀಗುವೆಯೋ
ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ಕೈದ ನನ್ನ ಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಡುವಾಗಿಟ್ಟು ಸೋತಲು. ಪರಮಾತ್ಮ, ಇನ್ನು ನನ್ನ ಹಣೆಯಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಕೌರವರ ವೈರ್ಯಕ್ಕೆ ಮರುಗಾಲೆ ತಾಕೆ. ಕೌರವರ ವೈರ್ಯಕ್ಕೆ ಮರುಗಾಲೆ ತಾಕೆ. ಹೊಲಿತೆ ನಿನ್ನ ದೂಗುಡವನ್ನು, ಹೊಲಿತೆ ನಿನ್ನ ದೂಗುಡವನ್ನು ಅರಿಸಲು ನಾವಿರಲು ನಿನಗೆ. ಅರಿಸಲು ನಾವಿರಲು ನಿನಗೆ. ಕೌರವರ ವೈರ್ಯಕ್ಕೆ ಮರುಗಾಲೆ ತಾಕೆ. ಪಾಂಚಾಲಿ, ಮೊರೆಯ ಬೀಳೆ ಕೃಷ್ಣನನ್ನು ಪೊರೆವ ನಮ್ಮನು ಹರುಸದಿಂದ. ಪಾಂಚಾಲಿ, ಮೊರೆಯ ಬೀಳೆ ಕೃಷ್ಣನನ್ನು ಪೊರೆವ ನಮ್ಮನು ಹರುಸದಿಂದ. ಕೊನಿತೆ ನಿನ್ನ ದೂಗುಡವನ್ನು ಹರಿಸಲು ನಾವಿರಲು ನಿನಗೆ. ಕೌರವರ ವೈರ್ಯಕ್ಕೆ ಮರುಗಾಲೆ ತಾಕೆ. ಮರುಗಾಲೆ ತಾಕೆ, ಮರುಗಾಲೆ ತಾಕೆ. ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ಅನುದಿನವೂ ನೆನೆದು ಈ ಪರಿಯೇಕೆ ಚಿಂತಿಸುತ್ತಿರುವೆ? ಶ್ರೀಕೃಷ್ಣ ಪರಮಾತ್ಮನ ದೇಹದಿಂದ ನಿನ್ನ ಪಂಥವು ಈಡೇರುವ ಕಾಲವು ಸನ್ನಿಹಿತವಾಗುತ್ತಿರುವುದು. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ, ಶಾಂತಿ, ಶಾಂತಿ ಎನ್ನ ಬಿಟ್ಟಿಲ್ಲವೇ ಅಗ್ರಜ? ಈ ನಿನ್ನ ಉಚ್ಚತನದ ಪ್ರಾಂತಿ ವಿಷದ ಕಜ್ಜಾಯವನ್ನು ಉಳಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆವಿಧ ಜಂತುಗಳೊಡನೆ ನಮಗೆ ಶಾಂತಿ. ದೂತದಲ್ಲಿ ಕಷ್ಟ ಪಂಪರೆಗಳನ್ನು ತಂದೊಡ್ಡಿದ ಆನೆಯ ವಂಚಕರಲ್ಲಿ ನಮಗೆ ಶಾಂತಿ. ಸಹೋದರ ಸತಿ ಎಂಬ ತಾರತಮ್ಯವಿಲ್ಲದೆ ನೆರೆದ ಮಹೋತ್ಸವೆಯಲ್ಲಿ ಆ ಪಾಂಚಾಲಿ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆತಟ್ಟಿ ಕರೆದನಲ್ಲ, ಆಗಲೂ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಆಗಲೂ ಶಾಂತಿ. ಇನ್ನು ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ವೈರಿ ಗುರುಕುಲ ಅದ ಮರಲು ವಲಿಸುವನು ತಿರಿಯಮ್ಮೆರೆದು ದುರಹಂಕಾರದಿ. ತಿರಿಯಮ್ಮೆರೆದು ದುರಹಂಕಾರದಿ ದಿಗ್ಧರಿಸಿ ಬಲು ತಗ್ಗಿ ನಿಂದೆರವ. ವೈರಿ ಗುರುಕುಲ ಅದ ಮರಲು ವಲಿಸುವನು. ಅನುಜರೆಂಬುವ ಅಕ್ಕರೆ ಇಲ್ಲದ ತಕ್ಕಿದ ಗುರುಡನ ಕುಂದಿಗಳಂ ಅಗ್ಗಜ. ಅನುಜರೆಂಬುವ ಅಕ್ಕರೆ ಎಲ್ಲದ ತಕ್ಕಿದ ಕುರುಡನ ಕುಂದಿಗಳ ಪಕ್ಕದವೆಲ್ಲವ ಭಕ್ಷಿಸಿ ನಮಗ ನ್ಯಾಯವ ತೆಗೆದ ನಷ್ಟತರ. ಪಕ್ಕದವೆಲ್ಲವ ಭಕ್ಷಿಸಿ ನಮಗ ನ್ಯಾಯವ ತೆಗೆದ ರಕ್ತತರ. ಲೆಕ್ಕಿಸದೆ ತಕ್ಕಡಗಿಸಿ ಮಣ್ಣುಕ್ಕಿಸದಿರುವನೆ ರಣದೊಳಗೆ. ಲೆಕ್ಕಿಸದೆ ತಕ್ಕಡಗಿಸಿ ಮಣ್ಣುಕ್ಕಿಸದಿರುವನೆ ರಣದೊಳಗೆ. 7 ಪತ್ನಿಯ ಗರ್ವದಿ ಜರಿದ
ಸಭೆಯಳು ಪತ್ತಿಯ ಗರ್ವದಿ ದುರ್ಮೂರ್ಖರ ಹೃದಯವ ಬಗೆವೆ ವೈರಿ ಕುರುಕುಲ ಅಗಮರನು ವಧಿಸುವನು ಸಿರಿಯಂ ಮೆರೆದು ದುರಹಂಕಾರದಿ ಸಿರಿಯಂ ಮೆರೆದು ದುರಹಂಕಾರದಿ ಧಿಕ್ಕರಿಸಿ ಬಲು ತಕ್ಕಿ ನಿಮ್ಮೆರವು ವೈರಿ ಕುರುಕುಲ ಅಗಮರನು ಜಿಗಿದು ಬಿಸಾಡುವನು. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತದ ತಾಣಗಳೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗಿಲ್ಲ ಶಾಂತಿ. ಸಹೋದರ ಭೀಮಸೇನ, ಶಾಂತನಾಗು, ದುಡುಕಬೇಡ. ನಿನ್ನ ಹೃದಯದಲ್ಲಾಗುವ ಹೋರಾಟವನ್ನು ನಾನು ಚೆನ್ನಾಗಿ ಬಲ್ಲೆ. ಶ್ರೀಕೃಷ್ಣ ಪರಮಾತ್ಮನು ಮುನ್ನಡೆಯುವ ಮಹಾಯುದ್ಧದಲ್ಲಿ ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟಿರುವರು. ಈಗಾಗಲೇ ಆ ದೂತರು ಈ ವಿಚಾರವನ್ನು ನಮಗೆ ತಿಳಿಸಿರುವರು. ಇನ್ನೇನು ಅರ್ಜುನ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಯೋಜನೆಯನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಪಾಂಡುಪುತ್ರರಿಗೆ ಮಂಗಳವಾಗಲಿ. ಪರಮಾತ್ಮ, ಅಣ್ಣ, ತಂಗಿ ಪರಮಾತ್ಮ, ಧರ್ಮನಂದನ, ಪಾಂಡುಪುತ್ರರ ಪ್ರಯತ್ನಕ್ಕೆ ಪ್ರಸನ್ನರಾದ ಪ್ರಭು ನೀವು. ಅಣ್ಣ, ತಂಗಿ ನಮಸ್ಕರಿಸುವೆನು. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪ್ರಭು ನೀವು. ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಏಕೆ ಇಷ್ಟೊಂದು ಹೊಗಳುವೆ? ಧರ್ಮ ಪರಿಪಾಲನೆಯೇ ನನ್ನ ಕರ್ತವ್ಯ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿ ಸಹನೆಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಕಮಲಾಸ, ಸಮರವನೊಲ್ಲೆನಯ್ಯ ಕಮಲಾಸ, ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಸ್ವರ, ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಸ್ವರ, ಹಿಮದನ್ವಯ ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ, ಸಮರವನೊಲ್ಲೆನಯ್ಯ. ಪರಮಾತ್ಮ, ಧರ್ಮನಂದನ, ತಂಗಿ ದರೆಯ ದುರಾಸೆಗೆ ಕಾಳಗ ಬಯಸೆ, ನರಹತ್ಯೆಗೆ ನಾಂ ಗುರಿಯಾಗುವುದೇ, ಗುರು ಬಾಂಧವರ ಸವಗಳ ಕಾಂಬುದೇ, ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ, ಗುರು ಬಾಂಧವರ ಸವಗಳ ಕಾಂಬುದೇ, ಎಣ್ಣೆ ಒಂದು ಮಣ್ಣಿಗೋಸ್ಕರ. ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಣಿದರು. ಅಲ್ಲವೇ ಪರಮಾತ್ಮ? ಹಿಂದೆ ಅನೇಕರು ಒಡೆದಾಡಿ ಮಣಿದರು, ಭರತ ಭೂಮಿಯನ್ನು ಯಾರಾಳಿದರು ಸರಿ.
ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನ್ನಲ್ಲೆನಯ್ಯ ಕಮಲಾಸ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಸ್ವರ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಸ್ವರ ಹಿಮದನ್ವಯ ಅಸಾತ್ವದ ನರ ಜನ್ಮ ಹಿಮದನ್ವಯ ಅಸಾತ್ವದ ನರ ಜನ್ಮ ಹಿಮದನ್ವಯ ಅಸಾತ್ವದ ನರ ಜನ್ಮ ಹಿಮದನ್ವಯ ಅಸಾಸ್ವತ ನರ ಜನ್ಮ ಸಮರವನ್ನಲ್ಲೆನಯ್ಯ ಕಮಲಾಸ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಸ್ವರ ಪರಮಾತ್ಮ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಸ್ವರ ಹಿಮದನ್ವಯ ಅಸಾಸ್ವತ ನರ ಜನ್ಮ ಹಿಮದನ್ವಯ ಅಸಾಸ್ವತ ನರ ಜನ್ಮ ಸಮರವನ್ನಲ್ಲೆನಯ್ಯ ಯದುಪತಿ ಕೃಷ್ಣ ಪರಮಾತ್ಮ ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಆಸೆ. ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಹದ್ಯಾವ ಜಲದಿಂದ ಶುದ್ಧಗೊಳಿಸಲಿ ಪರಮಾತ್ಮ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ಕೌರವನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ದೇವ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಧರ್ಮವು ಅಪವಿತ್ರವಾಗಬಾರದೆಂಬ ಧರ್ಮ ಬೋಧೆ ಇದು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರನ ಅಭಿಮತ? ಮನ್ನಮದಿಯ ಕೌರವರ ಸಂಧಿ ನಮಗೆ ಸಲ್ಲದು. ಮನ್ನಮದಿಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಣೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕನಾಣೆ ವಂದಿಸಿ ಬೇಡುವೆನೆ. ಮನ್ನಮದಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವೈಸಿ ದುಡಿದಿಗನು. ಸಮವೈಸಿ ದುಡಿದಿಗನು. ತಪ್ಪಿದ ಗುರುನಾಥದ ಗರ್ಭ ತೀರ್ದ ಗದೆಯಳು. ತಪ್ಪಿದ ಗುರುನಾಥದರ ಗರ್ಭ ತೀರ್ದ ಗದೆಯಳು. ಅನ್ನಮದಿಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಣೆ ವಂದಿಸಿ ಬೇಡುವೆ ನಿನಗೆ. ಅನ್ನಮದಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಆತ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಧರ್ಮಜನೆಂಬ ಗೊಂಡು ಧರ್ಮದ ಕಡ್ಡು ಬೃಹದಾಕಾರವಾಗಿ ಕೋಟೆಯಂತೆ ಬದ್ಧವಾಗಿ ಬೆಳೆಸಿ ನಿಂತಿದೆ. ಅದನ್ನು ಬೇಯಿಸಿ ಮುಂದೋಗೋಣವೆಂದರೆ ಮಾತೃ ಎಂಬ ಪಾತ ನಮ್ಮನ್ನು ಬಂಧಿಸಿದೆ. ಚೇಚ ನೋಡಬೇಕು ನಮ್ಮ ಹೇಳಿ ಜನ್ಮವನ್ನ. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ. ಅಂದಿನಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರ ಪೆಟ್ಟು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಓಹೋ ಅರ್ಜುನ,
ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಹೀಗೆ ಹೇಳಿದ ಮೇಲೆ, ಸಂಧಿಗೆ ಸಮ್ಮತಿಸಿದ ಮೇಲೆ ಮೇಧಾವಿಗಳಾದ ಆ ನಕುಲ ಸಹದೇವರು ಅಗ್ರಜನ ಮಾತಿಗೆ ಅನುಮೋದಿಸದೇ ಇರುವರೆ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಮೂಕಕ್ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಏನೆಂದು ಹೇಳಲಿ? ಮಡದಿಗಾದ ಅಪಮಾನದ ಕಡೆ ಸ್ವಲ್ಪವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗೆ ಪ್ರಯತ್ನಿಸಿ ವಿಫಲವಾಗುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ನ್ಯಾಯಸಮ್ಮತ, ಲೋಕಸಮ್ಮತವೆಂದು ಹೇಗೆ ಹೇಳಲು ಸಾಧ್ಯ ಅಣ್ಣ? ಜನಾರ್ದನ ತಂಗಿ ತೋರದಿಹೇ ಅಣ್ಣ
ಹೀಗಿರುವಾಗ ಏನೆಂದು ಹೇಳಲಿ? ಧರ್ಮರಾಯ ಧರ್ಮವೆಂದು ಧರ್ಮ ಪತ್ನಿಯನ್ನೇ ಬಿಡುವಾಗಿತ್ತು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯವು ನ್ಯಾಯಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿ. ಹೋ ಭೀಮಸೇನ, ಬಂಡಿ ಕೂಳನ್ನು ತಿನ್ನುತ್ತಿದ್ದ ಭಂಡ ಬಕರನ್ನು ಕೊಲ್ಲಲು ಹೋಗಿ ಕೊನೆಗೆ ಅದೇ ಬಂಡಿ ಅನ್ನವನ್ನು ತಿಂದು ಬಕನನ್ನು ಕೊಂದದ್ದು ಬಹಳ ವಿಚಿತ್ರವಲ್ಲವೇ? ಸುಮ್ಮನೆ ಈ ಗದೆ ಹಿಡಿದು ಏಕೆ ನಿಂತಿರುವಿರಿ? ಇದನ್ನು ಬಿಸುಟ್ಟು ನಿಮ್ಮ ಕೈಗಳಿಗೆ ಸೌಟನ್ನು ಹಿಡಿದುಕೊಳ್ಳಿ. ಪಾರ್ಥ, ಫಲ್ಗುಣ, ಶ್ವೇತವಾಹನ ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರಗಳನ್ನು ಪಡೆದ ಮಹಾಶೌರ್ಯ. ಕೊನೆಗೆ ವಿರಾಟನ ಮನೆಯಲ್ಲಿ ತಕಜುಮ್ ಎಂದು ನಾಟ್ಯಾಭ್ಯಾಸವನ್ನು ಮಾಡುತ್ತಿದ್ದ ನಾಟ್ಯ ಲೋಲ. ಮನೆ ಈ ಅಸ್ತ್ರ ಬಿಡಿದು ಏಕೆ ನಿಂತಿರುವಿರಿ? ಇದನ್ನು ಬಿಸುಟು ನಿಮ್ಮ ಕೈಗಳಿಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಅಣ್ಣ, ಇವರು ಯಾರು ನನ್ನ ಪತಿಗಳಲ್ಲ, ಈ ಪಾಂಚಾಲಿಯ ಮೃತ್ಯು ಸ್ವರೂಪ. ಅಣ್ಣ, ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಕೊಳ್ಳಬೇಕಾದರೆ ನಿನ್ನೊಬ್ಬನ ಸಹಾಯವಿದ್ದರೆ ಸಾಕು. ನಾನೇ ರಣರಂಗದಲ್ಲಿ ನಿಂತು ರಣಚಂಡಿಯಂತೆ ಹೋರಾಡಿ ಆ ಕೌರವರನ್ನು ಸದೆ ಬಡಿದು ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಕೊಳ್ಳುವೆ. ಹಾಗಿಲ್ಲದೆ ಇದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮ? ಅದನ್ನು ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ದ್ರೌಪದಿಯ ಅಭಿಪ್ರಾಯವು ಹೀಗಾಯಿತಲ್ಲ ಎಂದು ಹೇಳಿದನಷ್ಟೇ. ಕೇಳಿ, ಅದರಿಂದ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ಗೊತ್ತಿಲ್ಲವಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಧರ್ಮವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಇದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಅಬ್ಬ, ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿಡು ನುಡಿಯಂ ಕಟ್ಟುವೆನೆನುತಂ ಅಂದು ನುಡಿದೆಯೋ ಕನಕದ ದಂಡದಿಂ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆನೆನುತಂ ನುಡಿದು ಬಾವ ಮರತ ನಿದ್ರೆಯೋ ಲಿಹೆಯೋ ಇಡಂಬಾತನಯ ತುರುಳ ಕೌರವನನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವನೆ, ರಣದೊಳವರ ರಕ್ತಪಾನ ಮಾಡದಿರುವನೆ. ದುರುಳ ಕೌರವರನು ಮರಣಗೊಳಿಸದೆ ದೊರೆಯಲಿರಲು ಬಿಡುವನೆ, ರಣದೊಳವರ ರಕ್ತಪಾನ ಮಾಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಹೋಗದಿ ಮೆಟ್ಟಿಕೊಳ್ಳುವೆ, ಗರ್ವದಿ ತೊರ ತಟ್ಟಿದವರ ಮುಟ್ಟಿಕೊಳ್ಳುವೆ, ಕಲೆಯಳು ಮುಟ್ಟಿಕೊಳ್ಳುವೆ. ದುರುಳ ಕೌರವರನು ಮರಣಗೊಳಿಸದೆ ದೊರೆಯಲಿರಲು ಬಿಡುವನೆ, ರಣದೊಳವರ ರಕ್ತಪಾನ ಮಾಡದಿರುವನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ಅಡಗಲಿ ಈ ನಿನ್ನ ಕುಹ ಕಂಠದ ಕರುಳಿರುವ ಬಿರುಬಿಡಿ, ಕಣ್ಣೀರ ಕರೆಯದಿರುವಲ್ಲವೇ? ಈ ಕಣ್ಣೀರ ಬದಲಾಗಿ ಆಗ ಹಿಂಡಿದ ಹೆಣ್ಣಿನ ಕಣ್ಣಲ್ಲಿ ಸದಸ್ರಾಸ್ತ್ರಾರು ಬಡಿ ಕಂಬನಿಯನ್ನೇ ಬಡಿಸಿದೆ. ಕಾರಣ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ.
ಸಮಸ್ತ ಬಗೆದು ತರುವೆನು. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಡಗಳ ಬಗೆದು ಪಾತಕಿ ದುರ್ಯೋಧನ ಹೊಳೆಯನ್ನು ಮುರಿದು ದ್ರುಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿ. ಪಡೆಯದಿರುವೆತೆಯ ನರಕಮರ್ದನ ಕೇಳಿದೆ ಎನ್ನ ಅಭಿಮತ. ಬಲು ಶೂನ್ಯತೆಯ ಕುಲ ಏಡಿಗಳನ್ನು ಸೆಳೆ ತಂದು ರಣಕ್ಕೆ ಕಣಗಳಂ ಕೆಡವಿ ರಣದಾಗ ಮುಗಿಸಿಕೊಳ್ಳುವೆ ಪರಮಾತ್ಮ. ಬಲು ಶೂನ್ಯತೆಯ ಕುಲ ಏಡಿಗಳನ್ನು ಸೆಳೆ ತಂದು ರಣಕ್ಕೆ ಕಣಗಳಂ ಕೆಡವಿ ರಣದಾಗ ಮುಗಿಸಿಕೊಳ್ಳುವೆ ಪರಮಾತ್ಮ. ಪಾಂಡವರ ರತಿಯ ತುರುಬವ ಮುಟ್ಟಿದ ಚಂಡ ಕೌರವರ ಗೊಂಡಿಗೆ ತೇಳೆ ಪಾಂಡವರ ರತಿಯ ತುರುಬವ ಮುಟ್ಟಿದ ಚಂಡ ಕೌರವರ ಗೊಂಡಿಗೆ ಕಂಡ ಎಲುಬುಗಳ ತುಂಡರಿಗೆ ಕಣ ಚಂಡಿ ಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತೊಂಡರಿಗೆ ರಣ ಚಂಡಿ ಗೌತಣವ ಮಾಡಿಸುವೆ. ಕಾಮೋಡಗಳು ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಕಾಮೋಡಗಳು ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರವ ಕುರುವರರ ಕಾಲಗಳನ್ನು ಹಿಡಿದು ಪರಮಾತ್ಮ. ದರ್ಪದಿಂದರವ ಕುರುವರರ ಕಾಲಗಳನ್ನು ಹಿಡಿದು ಗಿರಗಿರದೆ ಕಪ್ಪಳಿಸಿ ದೇವ ಬಲು ಶೂನ್ಯತೆಯ ಕುಲ ಏಡಿಗಳನ್ನು ಜಲ ತಂದು ತಲಗಳಂ ಕೆಂಚಿ ರಣದಾಹ ಮುಗಿಸಿಕೊಳ್ಳುವೆ ಪರಮಾತ್ಮ. ದಯಮಾಡಿ ಈ ಸಂಧ್ಯೆಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷದ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗುವುದೇ? ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟಕಷ್ಟುಂಟು ಮಾಡಿದ ಆ ಪಸಂಡರೊಡನೆ ನಮಗೆ ಸಂಧಿಯೇ. ಪಲ್ಲಕ್ಷನ ಮೆಚ್ಚಿಸಿ ಪಡೆದೆನ ಆತೃಪತಾಸ್ತವಂ ಗಳಿಚಿಸಿನ ವಿಜಯನೆಂಬ ಪೆಸರ ಹರಿಗಳಾತ ಗೈಯಲ್ ಅಮಿತೋತ್ಸಾಹ ದಿಂದಿಮ ಅನುಜರ ಈ ಪರಿನಯುವುದು ತರವೇ ಧರ್ಮ ಜಯೇ. ಕೃಷ್ಣ ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಚಂದರ್ಕವಾಗಿ ತಿಳಿಯಬೇಕಾದರೆ ಈ ಸಂಧಿಯನ್ನ ನಿರಾಕರಿಸಬೇಕು. ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಹಾಗೆ ಹೇಳುತ್ತಿದ್ದರು. ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಪರಮಾತ್ಮ, ಧರ್ಮನಂದನ, ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ, ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಗೈಯುವುದೇ
ಕರುನಾಡು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುನಾಡು ಕೃಪೆ ತೋರಿ ಕನಿಕರಿಸು ಹರಿಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ ವನವಾಸಗಳು ಬಳಲಿದ ನಮ್ಮನ ಕಡೆಗಣಿಸಿದರು ಕೌರವರು ಕಡೆಗಣಿಸಿದರು ಕೌರವರು ಕರುನಾಡು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುನಾಡು ಕೃಪೆ ತೋರಿ ಕನಿಕರಿಸು ಹರಿಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಕೃಷ್ಣ ಕೃಷ್ಣ ಪರಮಾತ್ಮ ಹಿಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನ ಅರಿತ ಪ್ರಭು ನೀವು ಮುಂದೆ ತಮ್ಮ ಇಷ್ಟವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಿ ಹೋಗಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಾನಕ್ಕಾಗಿಯೇ ನಾಳಿನ ಕುರುಸಭೆ. ಆಗಬಹುದು ಪರಮಾತ್ಮ. ಅಣ್ಣ ಅಣ್ಣ, ಧರ್ಮರಾಯನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ನಿಮ್ಮಲ್ಲಿ ಕರ ಮುಗಿದು ಬೇಡಿಕೊಳ್ಳುವೆ. ಸಹೋದರಿ, ಚಿಂತಿಸಲೇಕೆ ಪಂಚ ಪಾಂಡವ ಸತಿ ಚಿಂತಿಸಲೇಕೆ ಪಂಚ ಪಾಂಡವ ಸತಿ ಉಭಯ ಸಂಕಟವೇಕೆ ಅಭಯ ನೀಡುವೆ ನಮ್ಮ. ಚಿಂತಿಸಲೇಕೆ ಪಂಚ ಪಾಂಡವ ಸತಿ ದರೆಯುಳು ನಾನೀರೆ ಭಯ ಪಡದಿರು ತಂಗಿ. ದರೆಯುಳು ನಾನೀರೆ ಭಯ ಪಡದಿರು ತಂಗಿ. ಚಿಂತಿಸಲೇಕೆ ಪಂಚ ಪಾಂಡವ ಸತಿ ದುರುಳ ದುರ್ಯೋಧನ ಸಹೋದರ ದುಶ್ಯಾಸನನ ತಂಗಿ. ದುರುಳ ದುರ್ಯೋಧನ ಸಹೋದರ ದುಶ್ಯಾಸನನ ಕರುಳನ್ನು ಬಾಗಿಸಿ ತೊಡೆಯನ್ನು ಮೂರಿಸಿ ಕರುಳನ್ನು ಬಾಗಿಸಿ ತೊಡೆಯನ್ನು ಮೂರಿಸಿ ಬಿಚ್ಚಿದ ಮುಡಿಯನ್ನ ಕಟ್ಟಿಸದಿರುವೇನೆ. ಬಿಚ್ಚಿದ ಮುಡಿಯನ್ನ ಕಟ್ಟಿಸದಿರುವೇನೆ.
ಉಭಯ ಸಂಕಟವೇಕೆ ಅಭಯ ನೀಡುವೆ ನಮ್ಮ ಚಿಂತಿಸಲೇಕೆ ಪಂಚಪಾಂಡವ ಸತಿ ಪಂಚಪಾಂಡವ ಸತಿ ಪಂಚಪಾಂಡವ ಸತಿ. ಸಹೋದರಿ ಚಿಂತಿಸಬೇಡ, ನಾನು ಆ ದುರ್ಯೋಧನನ ಬಳಿಗೆ ಹೋಗಿ ಆತನ ಕೋಪವನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಇದ್ದಕ್ಕೆ ತರ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನಾನಿನ್ನು ಬರಲೆ? ಹಾಗೆ ಆಗಲಿ ಅಣ್ಣ. ತಂಗಿ ನರನು